ಓಂ ನಮೋ ಭಗವತೆ ವಾಸುದೇವಾಯ. ಸಂಪೂರ್ಣ ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲಿ ಬರುವಂತಹ ಬ್ರಹ್ಮದೇವರ ಸೃಷ್ಟಿಯ ವಿವರಣೆಯನ್ನು ಇವತ್ತು ನಾನು ಸಂಕ್ಷಿಪ್ತ ರೂಪದಲ್ಲಿ ಹೇಳಲಿದ್ದೇನೆ. ಬ್ರಹ್ಮದೇವರು ಶ್ರೀಹರಿಯನ್ನು 3 ವರ್ಷಗಳ ಕಾಲ ಧ್ಯಾನ ಮಾಡಿ ನಂತರ ಸೃಷ್ಟಿ ಕಾರ್ಯವನ್ನು ಮಾಡಲು ಮುಂದುವರೆದರು. ಮೊದಲನೆಯದಾಗಿ ಜ್ಞಾನಶಕ್ತಿಯಿಂದ ಸುತ್ತಲೂ ಇದ್ದಂತಹ ವಾಯು ಮತ್ತು ಜಲವನ್ನು ಕುಡಿದರು. ನಂತರ ಕಮಲದ ಕೋಶವನ್ನು ಹೊಕ್ಕು ಅದನ್ನು ಭೂಹು, ಭುವಃ ಮತ್ತು ಸುವಹ ಎಂದು 3 ವಿಂಗಡಿಸಿದರು. ಸೃಷ್ಟಿಯು ಒಟ್ಟು 9 ಬಗೆಯಲ್ಲಿದೆ. ಅದನ್ನು ಒಟ್ಟು 10 ಅಂತ ಕೂಡ ಹೇಳಬಹುದು. ಅವು ಯಾವುವೆಂದರೆ ಮಹತ್ತತ್ವ, ಅಹಂಕಾರ ತತ್ವ, ಭೂತ ಸೃಷ್ಟಿ, ಇಂದ್ರಿಯ ಸೃಷ್ಟಿ, ಸಾತ್ವಿಕ ಅಹಂಕಾರ, ಅವಿದ್ಯೆ, ಸ್ಥಾವರ, ತ್ರಿಯಗ್ಜಂತು, ಮಾನವ ಸೃಷ್ಟಿ, ದೇವ ಸೃಷ್ಟಿ. ಮುಂದೆ ಬ್ರಹ್ಮದೇವರು ತಾವರೆಯಿಂದ ಹೊರಬಂದು ಸೃಷ್ಟಿಯನ್ನು ಈ ರೀತಿಯಾಗಿ ನಿರ್ಮಿಸಿದರು. ಮೊದಲನೆಯದಾಗಿ ಅಜ್ಞಾನದ 5 ವೃತ್ತಿಗಳಾದಂತಹ ತಮಸ್ಸು ಅಂದರೆ ಅವಿದ್ಯೆ, ಮೋಹ, ಅಸ್ಮಿತೆ, ಮಾಯಾಮೋಹ, ರಾಗ, ತಾಮಿಸ, ದ್ವೇಷ ಮತ್ತು ಮಹಾ ಅಂಧ ತಾಮಿಷ, ಅಭಿನಿವೇಶನ ಇವುಗಳನ್ನು ಸೃಜಿಸಿದರು. ಇವುಗಳು ಅಜ್ಞಾನದ ಪ್ರತೀಕವಾದುದರಿಂದ ಬ್ರಹ್ಮದೇವರು ಸರ್ವೇಶ್ವರನನ್ನು ನೆನೆದು ಸನಕ, ಸನಂದ, ಸನಾತನ, ಸನತ್ಕುಮಾರರು ಜನಿಸಿದರು. ಆದರೆ ಇವರು ಸೃಷ್ಟಿ ಕಾರ್ಯವನ್ನು ವಹಿಸದೆ ವಾಸುದೇವನಲ್ಲಿ ಭಕ್ತಿಯನ್ನಿಟ್ಟರು. ಇದರಿಂದ ಬ್ರಹ್ಮದೇವರಿಗೆ ಅಸಾಧ್ಯವಾದ ಕ್ರೋಧ ಉಂಟಾಗಿ ಅವರ ಹುಬ್ಬುಗಳ ಮಧ್ಯದಿಂದ ನೀಲಿ ಹಾಗೂ ಕೆಂಪು ಬಣ್ಣದ ಓರ್ವ ಬಾಲಕನು ಹುಟ್ಟಿಕೊಂಡನು. ಅವನೇ ಭಗವಂತನಾದ ಭವ ಅಥವಾ ರುದ್ರದೇವರೆಂದು ಕರೆಯಲ್ಪಟ್ಟನು. ಮುಂದೆ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ರುದ್ರನಿಗೆ ವಹಿಸಿದರು. 11 ಮಂದಿ ರುದ್ರಾಣಿಯರು ನಿನ್ನ ಸತಿಯಾಗಲಿ ಎಂದನು. ಅದು ಯಾರೆಲ್ಲವೆಂದರೆ ಧೀ, ವೃತ್ತಿ, ಉಶಾನ, ಉಮಾ, ನಿಯತ್, ಸರ್ಪಿ, ಇಳ, ಅಂಬಿಕಾ, ಇರಾವತಿ, ಸುಧಾ ಹಾಗೂ ದೀಕ್ಷಾ. ಮುಂದೆ ಬ್ರಹ್ಮದೇವರು ರುದ್ರನನ್ನು ತಪಸ್ಸನ್ನಾಚರಿಸಲು ಹೇಳಿದರು. ಮುಂದೆ ಬ್ರಹ್ಮದೇವರ ಸಂಕಲ್ಪ ಮಾತ್ರದಿಂದಲೇ 10 ಪುತ್ರರನ್ನು ಪಡೆದರು. ಅವರು ಯಾರೆಲ್ಲವೆಂದರೆ ಬ್ರಹ್ಮದೇವರ ತೊಡೆಯಿಂದ ನಾರದ, ಅಂಗುಷ್ಟದಿಂದ ದಕ್ಷ ಪ್ರಜಾಪತಿ, ಪ್ರಾಣದಿಂದ ವಸಿಷ್ಠರು, ತೊಗಲಿನಿಂದ ಭೃಗು ಮಹರ್ಷಿ, ಹಸ್ತದಿಂದ ಕೃತು, ನಾಭಿಯಿಂದ ಪುಲಹ, ಕಿವಿಯಿಂದ ಪುಲಸ್ತ್ಯರು, ಬಾಯಿಯಿಂದ ಅಂಗೀರಸ, ಕಣ್ಣುಗಳಿಂದ ಅತ್ರಿ, ಮನಸ್ಸಿನಿಂದ ಮರೀಚಿ ಮಹರ್ಷಿಗಳು. ಬ್ರಹ್ಮದೇವರ ಎದೆಯ ಬಲಭಾಗದಿಂದ ಧರ್ಮ, ಬೆನ್ನಿನಿಂದ ಅಧರ್ಮ, ಅಧರ್ಮದಿಂದ ಮೃತ್ಯು ಜನಿಸಿತು. ಬ್ರಹ್ಮದೇವರ ಹೃದಯ, ಹುಬ್ಬು, ಕೆಳತುಟಿ, ಬಾಯಿ, ಅಂಗ, ಗುದ ಪ್ರದೇಶದಿಂದ ಕ್ರಮವಾಗಿ ಕಾಮ, ಕ್ರೋಧ, ಲೋಭ, ಸರಸ್ವತಿ, ಸಮುದ್ರಗಳು, ರಾಕ್ಷಸರು ಹಾಗೂ ನಿರ್ಯುಕ್ತಿಗಳು ಹುಟ್ಟಿಕೊಂಡಿತು. ಅವರ ನೆರಳಿನಿಂದಲೇ ಕರ್ದಮರು ಜನಿಸಿದರು. ಸಂಪೂರ್ಣ ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲಿ ಸೃಷ್ಟಿಯ ವಿಮರ್ಶೆಯನ್ನು ಈ ರೀತಿಯಾಗಿ ಹೇಳಲಾಗಿದೆ. ಮುಂದಿನ ಭಾಗದಲ್ಲಿ ಚತುರ್ವೇದಗಳು ಮತ್ತು ಶಾಸ್ತ್ರಗಳ ಉತ್ಪತ್ತಿ,